ಯುದ್ಧ ಮುಂದಿದೆ ಘನಘೋರ ದಿನಗಳು. ಎಲ್ಪಿಜಿ ಸಿಗ್ತಿಲ್ಲ ಎನ್ನುವಾಗ ಅಡುಗೆ ಎಣ್ಣೆ ರೇಟ್ ಏರಿಕೆಯಾಗಿದೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಮುಂದೆ ಘನಘೋರ ದಿನಗಳು ಬರಬಹುದು. ಎಲ್ಪಿಜಿ ಸಿಗ್ತಿಲ್ಲ ಅನ್ನುವಂತ ಸಂದರ್ಭದಲ್ಲೇ ಅಡಿಗೆ ಎಣ್ಣೆ ರೇಟ್ ಜಾಸ್ತಿ ಆಗಿದೆ. ಗ್ಯಾಸ್ ದರ ಏರಿಕೆ ಬೆನ್ನಲ್ಲೇ ಈಗ ಅಡಿಗೆ ಎಣ್ಣೆ ದರವೂ ಕೂಡ ಜಂಪ್ ಆಗಿದೆ. ಪ್ರಮುಖವಾಗಿ ಸನ್ಫ್ಲವರ್ ಆಯಿಲ್, ಪಾಮ್ ಆಯಿಲ್ ರೇಟ್ ಜಂಪ್ ಆಗಿರುವಂತದ್ದು. ನಿನ್ನೆಯಿಂದ ಅಡುಗೆ ತೈಲದ ಬೆಲೆಗಳಲ್ಲಿ ಯದ್ವಾ ತದ್ವಾ ಜಂಪ್ ಆಗಿದೆ. 1 ಲೀಟರ್ ತೈಲದ ಬೆಲೆಯಲ್ಲಿ ಕನಿಷ್ಠ 15 ರಿಂದ 20 ರೂಪಾಯಿ ಜಂಪ್ ಆಗಿದೆ. ಯುದ್ಧದ ನೆಪ ಕೃತ ಅಭಾವ ಸೃಷ್ಟಿಸಿರುವಂತಹ ಕಾಳಸಂತೆಕೋರರು ದಿನಕ್ಕೊಂದು ಬೆಲೆ ಏರಿಕೆ ಮಾಡ್ತಿದ್ದಾರೆ. ಕೈಗೆ ಸಿಗದಂತೆ ರೇಟ್ ಜಂಪ್ ಆಗ್ತಾ ಇದೆ. ಚೈನ್ ಲಿಂಕ್ ನಂತೆ ಹೆಚ್ಚಳವಾಗ್ತಿದೆ ಅಗತ್ಯವಿರುವಂತಹ ವಸ್ತುಗಳ ಬೆಲೆ. ಆಮದು ರಫ್ತು ಮೇಲೆ ಎಫೆಕ್ಟ್ ಆಗಿರೋದು ದಿನಬಳಕೆ ವಸ್ತುಗಳು ಇಲ್ಲಿ ದುಬಾರಿ ಆಗ್ತಿದೆ. ಯುದ್ಧ ಹೀಗೆ ಮುಂದುವರೆದ್ರೆ ಮತ್ತಷ್ಟು ಬೆಲೆ ಏರಿಕೆ ಫಿಕ್ಸ್ ಅನ್ನಲಾಗ್ತಿದೆ. ಭಾರತವೂ ಹೊರತಾಗಿಲ್ಲ, ಅಲ್ಲಿನ ಎಫೆಕ್ಟ್ ಇಲ್ಲಿಗೂ ತಟ್ಟಿದೆ. ಕೊಲ್ಲಿ ಯುದ್ಧ ಮುಂದಿವೆ ಘನಘೋರ ದಿನಗಳು. ಯಾಕೆಂದ್ರೆ ಪ್ರತಿ ಒಂದು ವಸ್ತುಗಳ ಬೆಲೆ ಜಂಪ್ ಆಗ್ತಿರೋದು. ಈಗ ಎಲ್ಪಿಜಿ ಗ್ಯಾಸ್ ಸಿಗ್ತಿಲ್ಲ ಅನ್ನುವಂತ ಸಮಯದಲ್ಲಿ ಅಡುಗೆ ಎಣ್ಣೆ ರೇಟ್ ಕೂಡ ಜಾಸ್ತಿ ಆಗಿದೆ. ಗ್ಯಾಸ್ ದರ ಜಾಸ್ತಿ ಆಯ್ತು, ಈಗ ಅಡುಗೆ ಎಣ್ಣೆ ಪ್ರಮುಖವಾಗಿ ಸನ್ಫ್ಲವರ್ ಆಯಿಲ್, ಪಾಮ್ ಆಯಿಲ್ ರೇಟ್ಗಳು ಜಾಸ್ತಿ ಆಗಿದೆ. ನಿನ್ನೆಯಿಂದ ಅಡುಗೆ ತೈಲದ ಬೆಲೆಗಳಲ್ಲಿ ಯದ್ವಾ ತದ್ವಾ ಜಂಪ್ ಆಗಿರುವಂತದ್ದು. ಇದೇ ಅವಕಾಶವನ್ನ ಬಳಸಿಕೊಂಡು 15 ರಿಂದ 20 ರೂಪಾಯಿಗಳು 1 ಲೀಟರ್ ತೈಲದಲ್ಲಿ, ಅಡುಗೆ ತೈಲದಲ್ಲಿ ಜಂಪ್ ಆಗಿರುವಂತದ್ದು ಯುದ್ಧದ ನೆಪ ಕೃತ ಅಭಾವವನ್ನು ಸೃಷ್ಟಿಸಿದ್ದಾರೆ. ದಿನಕ್ಕೊಂದು ಬೆಲೆ ಏರಿಕೆ, ಅಗತ್ಯವಿರುವಂತಹ ವಸ್ತುಗಳ ಬೆಲೆ ದಿನೇ ದಿನೇ ಜಂಪ್ ಆಗ್ತಿರುವಂತದ್ದು. ಅಡುಗೆ ಎಣ್ಣೆ ಬೆಲೆ ಹೆಚ್ಚಳವಾಗಿದೆ ನೋಡಿ. 10 ರೂಪಾಯಿ ಜಂಪ್ ಆಗಿರುವಂತದ್ದು ಲೀಟರ್ ತೈಲದ ಬೆಲೆ. ಮಾರ್ಚ್ 9ಕ್ಕೆ 10 ರೂಪಾಯಿ ಜಂಪು, ಇವತ್ತು +5. ಏನು ಓಪನ್ ಮಾರ್ಕೆಟ್ನಲ್ಲಿ ಲೀಟರ್ ತೈಲದ ಬೆಲೆ ಯಾವ್ದು ಎಷ್ಟೆಷ್ಟು ಜಂಪ್ ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಾರ್ಚ್ 9ಕ್ಕೆ ಲೀಟರ್ ತೈಲದ ಬೆಲೆಯಲ್ಲಿ 10 ರೂಪಾಯಿ ಜಂಪ್ ಆಗಿತ್ತು. ಇನ್ನು ಮಾರ್ಚ್ 10ಕ್ಕೆ ಅದೇ ರೇಟ್ ಮತ್ತೆ 5 ರೂಪಾಯಿ ಜಂಪ್ ಆಗಿರುವಂಥದ್ದು. ಸುಮಾರು 15 ರಿಂದ 20 ರೂಪಾಯಿ ಜಂಪ್ ಆಗಿದೆ ಅಡುಗೆ ತೈಲದ ಬೆಲೆಯಲ್ಲಿ. ಯುದ್ಧ ನಡೀತಿದೆ, ಅಗತ್ಯ ವಸ್ತುಗಳ ಒಂದು ಪೂರೈಕೆಯಲ್ಲಿ ವ್ಯತ್ಯಾಸವಾಗ್ತಿದೆ ಅನ್ನುವಂತಹ ನೆಪ ಇಟ್ಕೊಂಡು ಈ ರೀತಿಯಾಗಿ ಅಗತ್ಯವಿರುವಂತಹ ವಸ್ತುಗಳನ್ನ ಬೆಲೆ ಏರಿಕೆ ಮಾಡೋದಕ್ಕೆ ಇದೇ ಒಳ್ಳೆ ಟೈಮ್ ಅಂತ ಅವಕಾಶವನ್ನ ಬಳಸ್ಕೊಳ್ತಿದ್ದಾರಾ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಯಾಕೆಂದ್ರೆ ಬಡವರ್ಗ, ಶ್ರೀಸಾಮಾನ್ಯರು, ಮಿಡಲ್ ಕ್ಲಾಸ್ ಜನಗಳನ್ನ ತಗೊಂಡ್ರೆ ಒಂದು ಅಡಿಗೆ ಎಣ್ಣೆಯ ಬೆಲೆ 15 ರಿಂದ, ಅದು 1 ಲೀಟರ್ ಅಡಿಗೆ ಎಣ್ಣೆ ಬೆಲೆ 15 ರಿಂದ 20 ರೂಪಾಯಿ ಜಂಪ್ ಆದ್ರೆ ಯುದ್ಧದ ಎಫೆಕ್ಟ್ ನಿಜವಾಗ್ಲೂ ಬೀಳ್ತಿರೋದು ಮಿಡಲ್ ಕ್ಲಾಸ್ ಜನರ ಮೇಲೆ, ಶ್ರೀಸಾಮಾನ್ಯರ ಮೇಲೆ. ಮಾರ್ಚ್ 9ಕ್ಕೆ 10 ರೂಪಾಯಿ ಜಂಪ್ ಮಾಡಿದ್ರು 1 ಲೀಟರ್ ಅಡಿಗೆ ತೈಲ ಬೆಲೆ. ಇವತ್ತು ಮಾರ್ಚ್ 10 ಮತ್ತೆ 5 ರೂಪಾಯಿ ಜಂಪ್ ಆಗಿದೆ ಅಡುಗೆ ಎಣ್ಣೆಯ ಬೆಲೆಯಲ್ಲಿ. ಮುಖ್ಯವಾಗಿ ಅಡುಗೆ ಎಣ್ಣೆಯಲ್ಲಿ ಬಳಸುವಂತಹ ಸನ್ಫ್ಲವರ್ ಆಯಿಲ್ ಇರಬಹುದು, ಪಾಮ್ ಆಯಿಲ್ಗಳಿರಬಹುದು, ಮತ್ತು ಅಗತ್ಯವಿರುವಂತಹ ಎಲ್ಲ ಆಯಿಲ್ಗಳು ಅಂದ್ರೆ ಕಡಲೆಕಾಯಿ ಎಣ್ಣೆಯಲ್ಲೂ ಕೂಡ ಜಾಸ್ತಿ ಆಗಿರುವಂಥದ್ದು. ಕನಿಷ್ಠ 15 ರಿಂದ 20 ರೂಪಾಯಿ ಜಂಪ್ ಆಗಿದೆ ನೋಡಿ. ರುಚಿ ಗೋಲ್ಡ್ 122 ರೂಪಾಯಿ ಇದ್ದಿದ್ದು ಈಗ 142 ರೂಪಾಯಿ ಆಗಿದೆ. ಇನ್ನು ಸನ್ ಪ್ಯೂರ್ ಆಯಿಲ್ 162 ರೂಪಾಯಿ ಇತ್ತು, 180 ರೂಪಾಯಿ ಆಗಿದೆ. ಗೋಲ್ಡ್ ವಿನ್ನರ್ ಸಹ 162 ರೂಪಾಯಿ ಇತ್ತು, ಈಗ ದಿಢೀರಂತ 180 ರೂಪಾಯಿ ಆಗಿದೆ. ಫ್ರೀಡಮ್ ಆಯಿಲ್ 162 ರೂಪಾಯಿ ಇತ್ತು, 178 ರೂಪಾಯಿ ಆಗಿದೆ ದಿಢೀರಂತ. ಇನ್ನು ಬ್ಯಾಡಗಿ ಮೆಣಸಿನಲ್ಲೂ ಕೂಡ ರೇಟ್ ಜಾಸ್ತಿ ಆಗಿರುವಂತದ್ದು. ಬ್ಯಾಡಗಿ ಮೆಣಸಂತೂ ಪೂರ್ತಿ ಡಬಲ್ ಆಗಿದೆ. 250 ರೂಪಾಯಿ ಇದ್ದಿದ್ದು 500 ರೂಪಾಯಿ ತಲುಪಿದೆ ಇವತ್ತು ಬ್ಯಾಡಗಿಯ ಮೆಣಸು. ಯುದ್ಧದ ಎಫೆಕ್ಟ್ ಯಾವುದೋ ಪ್ರಾಣ ಭೀತಿಯಲ್ಲಿ, ರಕ್ತ ಹಾನಿಯಲ್ಲಿ ಅಲ್ಲ, ಶ್ರೀಸಾಮಾನ್ಯನ ಜೇಬಿನ ಮೇಲೆ ಬೀಳುತ್ತಿದೆ ಭಾರತದಲ್ಲಿ. ರುಚಿ ಗೋಲ್ಡ್, ಸನ್ ಪ್ಯೂರ್ ಆಯಿಲ್, ಗೋಲ್ಡ್ ವಿನ್ನರ್, ಫ್ರೀಡಮ್ ಇವೆಲ್ಲವೂ ಕೂಡ ಅಡುಗೆಯಲ್ಲಿ ದಿನನಿತ್ಯವೂ ಬಳಸುವಂತ ಅಡುಗೆ ತೈಲಗಳಿವು. ಇದಿಲ್ಲದೆ ಅಡುಗೆನೇ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅಗತ್ಯವಿರುವಂತ ಅಡುಗೆ ಮನೆಗೆ ಬೇಕಾದಂತ ಎಲ್ಲ ಪದಾರ್ಥಗಳ ಮೇಲೆ ಈಗ ರೇಟ್ ಜಾಸ್ತಿಯಾಗಿ ಅಡುಗೆ ಮನೆವರೆಗೂ ಕೂಡ ಇದು ಯುದ್ಧದ ಎಫೆಕ್ಟ್ ತಲುಪಿರುವಂತದ್ದು.